ಹಲೋ ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ನಾವು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ತುಂಬ ದಿವಸ ಆಗಿತ್ತು ನಾನು ಟೆಂಪಲ್ಗೆ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡು ಎಲ್ಲೂ ಹೊರಗಡೆನೇ ಹೋಗಿರಲಿಲ್ಲ. ಮತ್ತು ಇನ್ನೊಂದು ನಮ್ಮ ತಂಗಿ ಮಗು ಕೂಡ ಬಂದಿತ್ತು. ಹಾಗಾಗಿ ಅವನಾದರೂ ಎಲ್ಲನ ಆಚೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಸ್ಕೂರ್ ಮಧುರಮ್ಮ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ ನಾನು ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಇಬ್ಬರು ಮಕ್ಕಳನ್ನೂ ಫುಲ್ ರೆಡಿ ಮಾಡಿಬಿಟ್ಟು, ನಾವೇನಕ್ಕೆ ಅಲ್ಲಿಗೆ ಹೋಗ್ತೀವಂದರೆ ಅಲ್ಲಿ ಹೋಗ್ತಾ ದಾರಿಲೇ ಒಂದು ಪಾರ್ಕ್ ಇದೆ, ಉಸ್ಕೂರು ಮಧುರಮ್ಮ ಟೆಂಪಲ್ಗೆ ಹೋಗೋ ದಾರಿಲೇ. ಅಲ್ಲಿ ಟೆಂಪಲ್ಗೆ ಹೋಗಿ ವಾಪಸ್ ಬರೋವಾಗ ಮಕ್ಕಳನ್ನ ಅಲ್ಲೇ ನಾವು ಏನೋ ಆಟ ಆಡಿಸ್ಕೊಂಡು ಬರ್ಬೋದು ಅಂತ ಹೇಳಿ ನಾವು ಅಲ್ಲೇ ಹೋಗ್ತೀವಿ. ನಾವು ಅದೇ ಟೆಂಪಲ್ಗೆ ಹೋಗ್ತೀವಿ ಗೊತ್ತಾ ಫ್ರೆಂಡ್ಸ್, ಯಾಕಂದರೆ ಅದು ನಮ್ಮ ಮನೆಯಿಂದ ತುಂಬ ದೂರ ಇದೆ. ಹತ್ತಿರದಲ್ಲಿ ಇರೋ ಟೆಂಪಲ್ಗೆ ಹೋಗ್ಬೇಕಂದ್ರೆ ಹಿಂಗೆ ಬಂದುಬಿಡ್ಬೋದು. ಏನಂದರೆ ಒಂದು ಅರ್ಧ ಗಂಟೆನೂ ಆಗೋಲ್ಲ. ಅದರಲ್ಲೂ ನನ್ನ ಗಂಡ ಅಂತೂ ಎಲ್ಲಿ ಹೋದ್ರೂ ಆರಾಮಾಗಿರೋಕ್ಕೆ ಬಿಡಲ್ಲ, ಬೇಗ ಬಾ ಅಂತಲೇ ಇರುತ್ತೆ. ಹಾಗಾಗಿ ಸ್ವಲ್ಪ ದೂರ ಇರೋ ಕಡೆ ಹೋದರೆ ಆರಾಮಾಗಿ ಸ್ವಲ್ಪ ಆಟೋನ ಕುತ್ಕೊಂಡು ಸ್ವಲ್ಪ ಆರಾಮಾಗಿ ಮಾತಾಡಿಕೊಂಡು ಹೋಗಿ ಬರ್ಬೋದು. ಮತ್ತು ನನಗಲ್ಲಿ ಹೋದ್ರೂ ತುಂಬ ಇಷ್ಟ. ಅದೇ ಹೇಳಿದ್ನಲ್ಲ, ಏನು ಪಾರ್ಕ್ ಇದೆ ಅಂತ ಹೇಳಿ, ಅಲ್ಲೆಲ್ಲ ಈ ಟೈಮಲ್ಲಿ ಬೆಳಗ್ಗೆ ಟೈಮಲ್ಲೆಲ್ಲ ಜನನೇ ಇರಲ್ಲ. ಹಾಗಾಗಿ ಆರಾಮಾಗಿ ಕುತ್ಕೊಂಡು ಆರಾಮಾಗಿರೋಣ ಅಂತ ಹೇಳಿ ಹೋಗ್ತೀನಿ. ಇದೆ ಫ್ರೆಂಡ್ಸ್ ಟೆಂಪಲ್ಲು. ನಾನು ಇಲ್ಲಿಗೆ ತುಂಬ ಸತಿ ಬಂದಿದ್ದೀನಿ. ಏನೋ ಗೊತ್ತಿಲ್ಲ, ಇಲ್ಲಿಗೆ ಹೋದರೆ ನನಗೆ ಏನೋ ಟೆನ್ಷನ್ ಇರಲಿ, ಏನೋ ಕಷ್ಟ ಇರಲಿ, ಒಂದು ಸತಿ ಹೋಗಿ ಬಂದರೆ ಏನೋ ಸಮಾಧಾನ ಅನಿಸುತ್ತೆ. ಬಟ್ ಅಲ್ಲಿರೋರು ಅಲ್ಲೇ ಮುಂದೆಗಡೆ ಎಷ್ಟೊಂದು ಜನ ಭಿಕ್ಷೆ ಬೇಡ್ಕೊಂಡೆಲ್ಲ ಕೂತಿರ್ತಾರೆ. ಅವ್ರದ್ದೇ ಎಷ್ಟೋ ಕಷ್ಟಗಳಿರೋದೆ, ಅವ್ರದ್ದೇ ಪ್ರಾಬ್ಲಮ್ಸ್ ಏನೂ ಸಾಲ್ವ್ ಆಗೋಲ್ಲ. ಇನ್ನು ನಮ್ಮದೆಲ್ಲ ಯಾವ ಲೆಕ್ಕ, ದೇವ್ರು ನಮ್ಮದೆಲ್ಲ ಯಾವಾಗ ಕೇಳಿಸ್ಕೊಳ್ಳುತ್ತೆ? 24 ಗಂಟೆ ಅಲ್ಲೇ ಇರೋರ್ದೇನೆ ಏನೂ ಕೇಳಿಸ್ಕೊಳ್ಳಲ್ಲ. ಇನ್ನು ಯಾವಾಗೋ ಒಂದು ಟೈಮ್ ಬಂದು ಹೋಗೋರು ನಮ್ಮದೆಲ್ಲ ಏನು ಕೇಳಿಸ್ಕೊಳ್ಳುತ್ತೆ ದೇವರು ಅಂತ ಹೇಳಿ ಅನಿಸುತ್ತೆ. ಬಟ್ ಏನಂದರೆ ನಾವು ಅಂದ್ಕೊಂಡು ಹೋಗಿರ್ತೀವಲ್ವ, ನಾವು ಅಲ್ಲಿಗೆ ಹೋದರೆ ನಮ್ಗೆ ನೆಮ್ಮದಿಯಾಗಿರುತ್ತೆ, ಟೆನ್ಷನ್ ಇರೋಲ್ಲ ಅಂತ ಹೇಳಿ ಆ ಮೈಂಡ್ಸೆಟ್ಟಿಂದನೇ ನಮ್ಗೆ ಆ ಥರ ಅನಿಸುತ್ತೆ ಅಂತ ನನಗೆ ಅನಿಸುತ್ತೆ. ಇಷ್ಟ ಫ್ರೆಂಡ್ಸ್. ನನ್ನ ಗಂಡ ಇನ್ನು ಒಳಗಡೆ ಹೋದ್ಮೇಲೆ ಫುಲ್ ವೀಡಿಯೋ ಇಲ್ಲ, ದೇವ್ರದ್ದೆಲ್ಲ ವೀಡಿಯೋ ಮಾಡೋಣ ಅಂತ ಅಂದ್ಕೊಳ್ತೀನಿ. ಬಟ್ ಅದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ನನ್ನ ಗಂಡ. ಹಾಗಾಗಿ ಇನ್ನೊಂದು ಏನಂದರೆ, ಅವ್ರಿಗೆ ನನ್ನ ಗಂಡನಿಗೆ ಜನ ಇರೋ ಕಡೆ ಎಲ್ಲ ವೀಡಿಯೋ ಮಾಡಿದ್ರೆ ಇಷ್ಟ ಆಗಲ್ಲ. ಬಿಡು ಅದನ್ನೇನು ಮಾಡ್ತೀಯ, ನಮ್ಮನ್ನೇ ನೋಡ್ತವ್ರೆ ಬಿಡು, ಅವರೆಲ್ಲ ಬೇಡ ಬಿಡು, ಏನು ಮಾಡ್ತೀಯ, ಅದೆಲ್ಲ ಮಾಡಬಾರ್ದು, ಹಂಗೆ ಬೈತಾರೆ ಅಂತ ಹೇಳಿನೇ ನಾನು ಹೋಗಿರ್ತೀನಲ್ವ, ಅಲ್ಲಿ ನನ್ನ ಮೂಡ ಹಾಳು ಮಾಡಿಬಿಡುತ್ತೆ. ಟೆಂಪಲ್ಗೆ ಹೋಗಿರೋದು ಜಗಳ ಆಡ್ಕೊಂಡು ನಾನು ಮಾಡ್ತೀನಿ ಹಿಂಗೆ ಅನ್ನೋಕ್ಕೂ ಆಗಲ್ಲ, ಜಗಳ ಆಗಿಬಿಡುತ್ತೆ. ಆಮೇಲೆ ಸುಮ್ಮನೆ ಏನಕ್ಕೆ ಬೇಡ ಅಂತ ಹೇಳಿ ನಾನು ಬಿಡ್ತೀನಿ. ಬಟ್ ಈ ಟೈಮ್ ನಾನು ಸ್ವಲ್ಪನಾದರೂ ಗೊತ್ತಿಲ್ದಿರಂಗೆ ವೀಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನನಗೊಂಡು ಮೇನಾಗಿ ಏನು ಮಿಸ್ಟೇಕ್ ಮಾಡಿದ್ದು ಗೊತ್ತಾ, ಇಷ್ಟೆಲ್ಲ ಒಳಗಡೆ ಬಂದೈತೆ, ಆದರೆ ಮೇನಾಗಿ ಕಾಯಿ ಹೂವನ್ನು ಎಲ್ಲ ಏನು ದೇವ್ರಿಗೆ ಕೊಡಬೇಕು ಅದನ್ನು ತೊಗೊಂಡೇ ಬಂದಿಲ್ಲ. ಆಮೇಲೆ ನಾನು ಇವಾಗ ಮಕ್ಕಳಿಗೆಲ್ಲ ಕಾಲು ತೊಳೆಯೋವಾಗ ಆವಾಗ ಜ್ಞಾಪಕ ಆಯಿತು, ಓಕೆ ಕಾಯಿ ಹೂವನ್ನು ಏನೂ ತೊಗೊಳಿಲ್ವಲ್ಲ, ಹಂಗೆ ಡೈರೆಕ್ಟಾಗಿ ಮಕ್ಕಳು ಇರೋದ್ರಿಂದ ಏನೂ ಗೊತ್ತಾಗಲ್ಲ ಫ್ರೆಂಡ್ಸ್. ಅಯ್ಯೋ ಅವರು ಹಿಡ್ಕೊಬೇಕು, ಎಲ್ಲ ನೋಡೋಗ್ಬಿಡ್ತಾರೆ ಅಂತ ಹೇಳಿ ಎಲ್ಲ ಬಿದ್ದುಬಿಡ್ತಾರೆ ಅಂತ ಹಿಡ್ಕೋಬೇಕು ಅಂತ ಅನಿಸುತ್ತೆ. ಅದಾದಮೇಲೆ ನಾನು ಹೇಳಿದ ಮೇಲೇ ನನಗೆ ಗೊತ್ತಾಗಿದ್ದು.
ಹೋಗಿ ಮತ್ತೆ ತೊಗೊಳಕ್ಕೆ ಹೋಯ್ತು. ಇವಾಗ ಅವರು ನನ್ನ ಗಂಡ ಹೋಗಿದ್ದೇನೆ ಅಂದರೆ ನನಗೆ ಸಮಾಧಾನ ಇಲ್ಲ ಫ್ರೆಂಡ್ಸ್. ನಾನು ಹೋಗಬೇಕು, ಅವ್ರು ಎಷ್ಟು ಕಾಸು ಕೇಳ್ತಾರೋ, ಇವನು ಎಷ್ಟು ಕೊಡ್ತಾನೋ, ನಾನು ಹೋಗಬೇಕು, ನಾನು ಎಷ್ಟು ಅಂತ ನೋಡಬೇಕು. ಅವರೊಂದು ಸ್ವಲ್ಪ ಒಂದು 10-20 ರೂಪಾಯಿ ಕಮ್ಮಿ ಮಾಡೋಣ, ಅವ್ರು ಹೇಳಿದಷ್ಟೇ ಬೇಡ ಅಂತ ಅಂದ್ಕೊಳ್ತೀನಿ. ಬಟ್ ನನ್ನ ಗಂಡಂಗೆ ಹಂಗೆ ಇಷ್ಟ ಆಗೋಲ್ಲ ಫ್ರೆಂಡ್ಸ್. ಅವ್ರು 100 ರೂಪಾಯಿ ಕೇಳೋರ, ನಾವು ಇನ್ನೊಂದು 10 ರೂಪಾಯಿ ಎಕ್ಸ್ಟ್ರಾ ಕೊಡೋಣ, ಏನು ಪರವಾಗಿಲ್ಲ, ಏನಕ್ಕಂದರೆ ನಾವು ಕಮ್ಮಿ ಕೊಡೋದು ಬೇಡ ಅಂತ ಹೇಳಿ ಈ ಥರ ಏನೋ ಗೊತ್ತಿಲ್ಲ ನನಗೇನಂದರೆ ಒಂದು 40 ರೂಪಾಯಿ ಹೇಳಿದರೆ ಒಂದು 30 ರೂಪಾಯಿ ಕೊಡೋಣ ಈ ಥರ ಮೈಂಡ್ಸೆಟ್ಟು. ಬಟ್ ಅವ್ರಿಗಾಗಲ್ಲ, ಅವ್ರು ಎಷ್ಟು ಹೇಳಿರ್ತಾರೋ ಅಷ್ಟೇ ಕೊಡಬೇಕು. ಇನ್ನೂ 10 ರೂಪಾಯಿ ಎಕ್ಸ್ಟ್ರಾನೇ ಕೊಟ್ಬಿಡುತ್ತೆ. ಅವ್ರು ಎಷ್ಟು ಹೇಳಿರ್ತಾರೋ ಅಷ್ಟು, ಇಲ್ಲ ಎಕ್ಸ್ಟ್ರಾ, ಕಮ್ಮಿ ಅಂತೂ ಕೊಡೋದೇ ಇಲ್ಲ. ನಾವು ಕಾಯಿ ಏನೇನು ತಂದಿರ್ತೀವಲ್ಲ ಫ್ರೆಂಡ್ಸ್, ಪೂಜೆ ಸಾಮಾನಲ್ಲಿ ಅದ್ರ ಜೊತೆ ಕಾಯಿ ತಂದಿರ್ತೀವಲ್ಲ, ಅದನ್ನೆಲ್ಲ 2 ಕಾಯಿ ಕೊಟ್ಟಿರ್ತಾರೆ. 200 ರೂಪಾಯಿನೋ 100 ರೂಪಾಯಿನೋ ಇದೆ. ನನಗೆ ಇವಾಗ ಅದು ನಾವು ಇವಾಗ ಈ ವಿಡಿಯೋ ಮಾಡ್ತಾಯಿದ್ದೀನಲ್ಲ ಫ್ರೆಂಡ್ಸ್, ಈ ವಿಡಿಯೋ ಮಾಡಿ ನಾವು ತುಂಬ ದಿವಸ ಆಯಿತು. ಬಟ್ ನಾನು ಇವಾಗ ಎಡಿಟ್ ಮಾಡಿ ಬೇಡ ಅಂತ ಬಿಟ್ಟಿದ್ದೆ. ಬಟ್ ನನಗೆ ಯಾಕೋ ಇವಾಗ ಅದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇವಾಗ ಎಡಿಟ್ ಮಾಡ್ತಾಯಿದ್ದೀನಿ. ನಂಗೆ ಗೊತ್ತಾಗಿಲ್ಲ ಎಷ್ಟು ಕಾಯಿಗೆ ಎಷ್ಟು ಏನು ಅಂತ ಹೇಳಿ. ಬಟ್ 100 ರೂಪಾಯಿ ಅಂದ್ಕೊಳ್ತೀನಿ. ಆ ಕಾಯಿನೆಲ್ಲ ನಾವು ಆಚೆನೇ ಹೊಡ್ಕೊಂಡು ಹೋಗ್ಬೇಕು. ಇವಾಗ ಇದನ್ನು ವೀಡಿಯೋ ಮಾಡ್ತಾಯಿದ್ದೀನಲ್ಲ ಫ್ರೆಂಡ್ಸ್, ನನ್ನ ಗಂಡನ ಹತ್ರ ಮಾಡಿಸಿರೋದು ಫೋರ್ಸಿಂದ. ನಾನು ಒಳಗಡೆ ಹೋಗೋವಾಗ ವೀಡಿಯೋ ಮಾಡು ಅಂತ ಹೇಳಿ. ಯಾಕೆ ಇಷ್ಟ ಫ್ರೆಂಡ್ಸ್, ನನ್ನ ಕೈಯಲ್ಲಿ ಮಾಡೋಕ್ಕಾಗೋದು ನನ್ನ ಗಂಡನ ಕೈಲಿ. ಯಾಕಂದರೆ ಒಳಗಡೆ ಹೋದ್ಮೇಲೆ ವೀಡಿಯೋ ಮಾಡೋ ಅಲೌಡ್ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಒಂದು ವೇಳೆ ನಾನು ವೀಡಿಯೋ ಮಾಡಿದ್ದೀನಿ ಅಂತಂದರೆ ಅದು ನನ್ನ ಗಂಡನಿಗೆ ಗೊತ್ತಿಲ್ದಿರಂಗೆ ಫ್ರೆಂಡ್ಸ್. ಹೇಳಿದ್ನಲ್ಲ, ಒಂದು ವೇಳೆ ಏನಾರ ವೀಡಿಯೋ ಮಾಡಿದ್ರೆ ಬೈಯುತ್ತೆ, ಈ ಥರ ಎಲ್ಲ ಮಾಡಬಾರ್ದು ಅಂತ. ಇಲ್ಲ 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 ಏನು ಚಿನ್ನೆ ಬ್ಯೂತಿಲ್ಲ, ಸುಮ್ಮನೆ ಇರ್ರಿ ಚಿನ್ನೆ. ಅದೇ ಯಾಕದ್ಯಾ ಯಾವಾಗಲೇ ಹೋದ್ರೂ ಇಲ್ಲಿ ಪ್ರಸಾದ ಇರುತ್ತೆ ಫ್ರೆಂಡ್ಸ್. ನಾವು ಯಾವ ಟೈಮಲ್ಲಿ ಹೋದ್ರೂ ಪ್ರಸಾದ ಇದ್ದೇ ಇರುತ್ತೆ. ಓಕೆ ಫ್ರೆಂಡ್ಸ್, ಊಟನೆಲ್ಲ ಮುಗಿಸ್ಕೊಂಡು ಇವಾಗ ಮಕ್ಳಿಗೆಲ್ಲ ತಿನ್ನಿಸ್ಬಿಟ್ಟು ಇವಾಗ ಪಾರ್ಕಿಗೆ ಬಂದಿದ್ದೀವಿ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತೋರಿಸ್ತೀನಿ. ಇದಕ್ಕೆ ನಾನು ವಾಯ್ಸ್ ಓವರ್ ಕೊಟ್ಟರೆ ಅಥವಾ ರಿಯಲಾಗಿ ವೀಡಿಯೋ ಏನು ಮಾಡಿರ್ತೀವೋ ಅದನ್ನು ಹಾಕಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ಮಕ್ಕಳೆಲ್ಲ ಆಟ ಆಡೋದಿರುತ್ತಲ್ಲ, ಅದಕ್ಕೆಲ್ಲ ಮ್ಯೂಸಿಕ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ. ಹಾಗಾಗಿ ಇವಾಗ ನಾನು ಮತ್ತೆ ಲಾಸ್ಟಲ್ಲಿ ಸಿಗ್ತೀನಿ. ಇವಾಗ ಮ್ಯೂಸಿಕ್ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ.
ಯಾವ ಥರ ಇತ್ತು, ಎಷ್ಟು ಚೆನ್ನಾಗಿದೆ, ಮಕ್ಕಳೆಲ್ಲ ಎಷ್ಟು ಎಂಜಾಯ್ ಮಾಡ್ತಾರೆ ಅಂತ. ಅದಕ್ಕೆ ನನಗೆ ಪಾರ್ಕ್ ಅಂದರೆ ತುಂಬ ಇಷ್ಟ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ನಿಮ್ಗೇನು ಅನಿಸುತ್ತೋ, ನಿಮ್ಗೆ ಇಷ್ಟ ಆಯಿತಾ ಅಂತ ಹೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.